ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಈ 2025ರಲ್ಲಿ ಬರ್ತಕ್ಕಂಥ ಈ ದೀಪಾವಳಿಯಲ್ಲಿ ಕಾರ್ತಿಕ ಅಮಾವಾಸ್ಯೆ ಈ ಬಾರಿ ಬಹಳ ಪ್ರಬಲ ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ 5 ರಾಶಿಗೆ ಬಹಳ ಮುಖ್ಯವಾಗಿ ಭಾಗ್ಯದ ಬಾಗಿಲೇ ತೆರೆಯಲಿದೆ ಅಂತಾನೆ ಹೇಳ್ಬೋದು. ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಈ 5 ರಾಶಿಯವರು ಪಡಿತಾರೆ. ಬಂಧುಗಳು, ಇವತ್ತಿನ ಸಂಚಿಕೆಯಲ್ಲಿ ಹಾಗಾದ್ರೆ ಕಾರ್ತಿಕ ಅಮಾವಾಸ್ಯೆಯಂದು ಅದೃಷ್ಟವನ್ನು ಹೊಂದಿರತಕ್ಕಂಥ 5 ರಾಶಿಗಳು ಯಾವುದು ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಯಾಕೆ ಈ ಒಂದು ಕಾರ್ತಿಕ ಅಮಾವಾಸ್ಯೆ 2025ರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಅಮಾವಾಸ್ಯೆಯ ದಿನ ಚಂದ್ರ ತುಲಾ ರಾಶಿಯಲ್ಲಿ ಇರುವುದರಿಂದ ಬಹಳ ವಿಶೇಷವಾಗಿ ಶುಭ ಸಂಯೋಜನೆ ರೂಪುಗೊಳ್ಳುವಂತದ್ದು. ಹಾಗೂ ಶುಕ್ರ ಕೂಡ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಶುಕ್ರಾದಿತ್ಯ ಯೋಗದ ಸಂಯೋಜನೆಯು ಕೂಡ ರೂಪುಗೊಳ್ತಾ ಇದೆ. ಬಂಧುಗಳೇ, ಇರುವಂತಹ ಗ್ರಹಗಳಲ್ಲಿ ಬಹಳ ಪ್ರೀತಿಯ ಗ್ರಹ ಅಂತೇಳಿ ನಾವು ಪರಿಗಣಿಸ್ತೇವೆ ಆ ಶುಕ್ರ ಗ್ರಹ ತಮ್ಮ ಶುಭ ಸ್ಥಾನದಲ್ಲಿರುವುದರಿಂದ ಮತ್ತು ಅಮೃತ ಸಿದ್ಧಿ ಯೋಗದ ಪ್ರಭಾವದಿಂದಾಗಿ ಈ ಬಾರಿಯ ದೀಪಾವಳಿ ಅಮಾವಾಸ್ಯೆಯು ಕೆಲವು ರಾಶಿಯವರಿಗೆ ಖಂಡಿತವಾಗಿ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ 5 ರಾಶಿಯವರಿಗೆ ಅದೃಷ್ಟವನ್ನು ತರ್ತಕ್ಕಂಥದ್ದು. ಹಾಗೆ ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಎಂದು ಹಲವು ಅಪರೂಪದ ಮತ್ತು ಶುಭ ಯೋಗಗಳು ಉಂಟಾಗುವಂತಹದ್ದು. ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಚಂದ್ರನು ಹಗಲು ರಾತ್ರಿ ತುಲಾ ರಾಶಿಯಲ್ಲಿ ಸಾಗ್ತಾನೆ. ಚಂದ್ರನ ಈ ಸಂಚಾರದಿಂದಾಗಿ ಅಮೃತ ಸಿದ್ಧಿ ಯೋಗ ಶುಭ ಸಂಯೋಜನೆ ಕೂಡ ರೂಪುಗೊಳ್ತಕ್ಕಂಥದ್ದು. ಅಲ್ಲದೆ ದಾಂಪತ್ಯ ಜೀವನದ ಪ್ರೀತಿ ಮತ್ತು ಸಂತೋಷಕ್ಕೆ ಕಾರಣವಾದಂತಹ ಗ್ರಹವಾಗಿರ್ತಕ್ಕಂಥ ಶುಕ್ರನು ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಶುಕ್ರಾದಿತ್ಯ ಯೋಗವನ್ನು ರೂಪಿಸ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ದೀಪಾವಳಿ ಅಮಾವಾಸ್ಯೆಯು ವೃಷಭ, ಕನ್ಯಾ, ವೃಶ್ಚಿಕ ಮತ್ತು ಮಕರ ಮತ್ತು ಕುಂಭ ರಾಶಿಯವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಶುಭ ಆಗಿರ್ತದೆ. ಕುಂಭ ರಾಶಿಯವರನ್ನ ನೋಡುವುದಾದ್ರೆ, ಕುಂಭ ರಾಶಿಯವರಿಗೆ ಈ ಬಾರಿ ದೀಪಾವಳಿ ಅಮಾವಾಸ್ಯೆಯು ಸಂತೋಷ ಮತ್ತು ಅದೃಷ್ಟವನ್ನು ತರ್ತಕ್ಕಂಥದ್ದು. ನಿಮಗೆ ಗಣನೀಯವಾಗಿರ್ತಕ್ಕಂಥ ಲಾಭ ಆಗಲಿದೆ. ವೃತ್ತಿ ಜೀವನದಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂತಹ ಪ್ರಗತಿಗಳು ನಿಮಗೆ ಕಂಡು ಬರಲಿದೆ. ಹಾಗೆ ಬಡ್ತಿ, ನಾಯಕತ್ವದ ಅವಕಾಶಗಳು ಕೂಡ ನೀವು ನಿರೀಕ್ಷಿಸಬಹುದು. ಆರ್ಥಿಕ ಬೆಳವಣಿಗೆಯೂ ಕೂಡ ಈ ಬಾರಿ ಸಾಧ್ಯತೆ ಇದೆ. ಮತ್ತು ವಿದೇಶ ಪ್ರಯಾಣ ಅಥವಾ ಸ್ಥಳಾಂತರಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಸುದ್ದಿಗಳು ಕೂಡ ಬರಬಹುದು. ಅನಿರೀಕ್ಷಿತವಾಗಿರ್ತಕ್ಕಂಥ ಉಡುಗೊರೆ ಮತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭವನ್ನ ಕೂಡ ನೀವು ಈ ಬಾರಿ ಪಡಿತೀರಿ. ಇನ್ನು ಆ 2ನೇ ಅದೃಷ್ಟ ರಾಶಿ ಮಕರ ರಾಶಿಯವರು. ಹೌದು ಬಂಧುಗಳೇ, ಮಕರ ರಾಶಿಯವರಿಗೆ ಈ ಶುಭ ಯೋಗ ಅನ್ನುವಂಥದ್ದು ಪ್ರೀತಿ ಮತ್ತು ಸಂತೋಷವನ್ನ ಖಂಡಿತವಾಗಿಯೂ ತರ್ತದೆ. ನಿಮ್ಮ ವೈವಾಹಿಕ ಜೀವನವು ಪ್ರೀತಿಯಿಂದ ಮತ್ತು ಸಾಮರಸ್ಯದಿಂದ ಕೂಡಿರ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ರೋಮಾಂಚನಕಾರಿ ಮತ್ತು ಆನಂದದಾಯಕ ಸಮಯಗಳನ್ನು ಖಂಡಿತವಾಗಿಯೂ ಆನಂದಿಸ್ತೀರಿ. ಈ ಸಮಯದಲ್ಲಿ ನೀವು ಬಡ್ತಿ, ಹೊಸ ಜವಾಬ್ದಾರಿಗಳು ಅಥವಾ ಸಾಮಾಜಿಕ ಪ್ರತಿಷ್ಠೆಯನ್ನು ನೀವು ಹೆಚ್ಚಿಸಬಹುದು. ಈ ಸಮಯದಲ್ಲಿ ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯಗಳು ಇನ್ನಷ್ಟು ಕೂಡ ಹೆಚ್ಚಾಗುವಂತದ್ದು. ಇದು ನಿಮಗೆ ಒಂದು ರೀತಿಯಾಗಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ಗಳಿಸೋದಕ್ಕೂ ಕೂಡ ಸಹಾಯ ಮಾಡ್ತದೆ. ಈ ಒಂದು ಸಂದರ್ಭ ವ್ಯಾಪಾರಿಗಳು ಕೂಡ ಹೊಸ ಆದೇಶಗಳನ್ನ ಪಡಿಬಹುದು. ಇದು ಉತ್ತಮ ದೀಪಾವಳಿಗೆ ಬಹಳ ಕಾರಣವಾಗಿರ್ತದೆ ಅಂತ ಹೇಳ್ಬೋದು. ಇನ್ನು 3ನೇ ಆ ಅದೃಷ್ಟ ರಾಶಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ಅಮಾವಾಸ್ಯೆಯಂದು ರೂಪುಗೊಳ್ಳುವಂತಹ ಈ ಶುಭ ಯೋಗ ಅದೃಷ್ಟದಿಂದ ಖಂಡಿತವಾಗಿ ತುಂಬಿರ್ತದೆ. ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀವು ನೋಡ್ತೀರಿ. ಬಟ್ಟೆ ಮತ್ತು ಆಭರಣ ಖರೀದಿಸುವ ಅವಕಾಶಗಳು ನಿಮಗೆ ಇರುವಂತಹದ್ದು. ನಿಮ್ಮ ಸಂಗಾತಿಯಿಂದ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಯನ್ನು ನೀವು ಪಡೆಯಬಹುದು. ನಿಮ್ಮ ಸಂತೋಷ ಕೂಡ ಹೆಚ್ಚಾಗಲಿದೆ. ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಬಹುದು. ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥದ್ದು ಉತ್ತಮ ಲಾಭವನ್ನು ನಿಮಗೆ ತಂದುಕೊಡುತ್ತದೆ. ನಿಮ್ಮ ಜ್ಞಾನದಿಂದ ನೀವು ಜನರನ್ನ ಮೆಚ್ಚಿಸುವಂತೆ ಕೆಲಸವನ್ನ ಮಾಡ್ತೀರಿ. ಉದ್ಯೋಗಗಳನ್ನು ಹುಡುಕ್ತಾ ಇದ್ದವರಿಗೆ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಕೂಡ ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರು. ಹೌದು, ವೃಷಭ ರಾಶಿಯವರು ಕೂಡ ಒಂದು ರೀತಿಯಾಗಿ ಅದೃಷ್ಟ ಅಂತಾನೆ ಹೇಳ್ಬೋದು. ಈ ದೀಪಾವಳಿ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಮತ್ತು ಲಾಭಕಾರಿಯಾಗಿರುವಂತಹದ್ದು. ಚಂದ್ರನು ತುಲಾ ರಾಶಿಯಲ್ಲಿ ಸಾಗುವುದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷವನ್ನ ಖಂಡಿತವಾಗಿ ತರ್ತಾನೆ. ನಿಮ್ಮ ವೈವಾಹಿಕ ಜೀವನವೂ ಕೂಡ ಸಂತೋಷವಾಗಿರ್ತದೆ. ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ. ವೃಷಭ ರಾಶಿಯವರು ಈ ವೇಳೆ ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾಗಿರ್ತಕ್ಕಂಥ ಶುಕ್ರನಿಂದ ಪ್ರಭಾವಿತರಾಗಿರುತ್ತಾರೆ. ಹೀಗಾಗಿ ವೃಷಭ ರಾಶಿಯವರಿಗೆ ಈ ಸಮಯವು ತುಂಬಾ ಶುಭವಾಗಿರ್ತಕ್ಕಂಥದ್ದು. ಉತ್ತಮ ಆರ್ಥಿಕ ಯಶಸ್ಸನ್ನು ಅನುಭವಿಸುವುದರ ಜೊತೆಗೆ ದೀರ್ಘಕಾಲದ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರು. ಹೌದು, ಈ ಸಮಯದಲ್ಲಿ ಕನ್ಯಾ ರಾಶಿಯ ಜನರ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಸಹ ಪಡೆಯಬಹುದು. ನಿಮ್ಮ ಸಂಗಾತಿಯೊಂದಿರ್ತಕ್ಕಂಥ ನಿಮ್ಮ ಸಂಬಂಧ ಇನ್ನಷ್ಟು ಕೂಡ ಸಿಹಿಯಾಗಿರ್ತದೆ. ಅವಿವಾಹಿತರು, ಯಾರು ಮದುವೆ ಆಗದೇ ಇರತಕ್ಕಂಥವರಿಗೆ ವಿವಾಹ ಪ್ರಸ್ತಾಪಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಈ ಅವಧಿಯಲ್ಲಿ ಅದೃಷ್ಟವು ನಿಮಗೆ ಎಲ್ಲಾ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ. ನೀವು ಕೆಲವು ಧಾರ್ಮಿಕ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಇದೆ. ನೀವು ದೇಶ ಅಥವಾ ವಿದೇಶಗಳಲ್ಲಿ ಕೂಡ ಪ್ರಯಾಣಿಸಬಹುದು. ಒಟ್ಟಾರೆಯಾಗಿ ಬಂಧುಗಳೇ, ಈ ಕಾರ್ತಿಕ ಅಮಾವಾಸ್ಯೆ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅದೃಷ್ಟವನ್ನ ಈ 5 ರಾಶಿಗಳು ಹೆಚ್ಚಿನದಾಗಿ ಪಡೆದುಕೊಳ್ತಾರೆ. ಎಲ್ಲರಿಗೂ ಕೂಡ ದೀಪಾವಳಿ
ದೀಪಾವಳಿಯ ಸಂದರ್ಭದಲ್ಲಿ ಆ ದೇವರು ದ್ವಾದಶ ರಾಶಿಯವರಿಗೂ ಕೂಡ ದೇವರು ಸಕಲ ಅಷ್ಟೈಶ್ವರ್ಯ ಸಂಪತ್ತನ್ನು ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಜೊತೆಗೆ ಪ್ರತಿಯೊಬ್ಬರು ಕೂಡ ದೇವರನ್ನು ಆರಾಧನೆ ಮಾಡುವಂತಹದ್ದು, ದೇವರ ಮಂತ್ರಗಳನ್ನು ದಿನನಿತ್ಯ ಪಠನೆ ಮಾಡುವುದರಿಂದ ಕೂಡ ಉತ್ತಮ ಶುಭ ಫಲಿತಾಂಶವನ್ನು ನೀವು ಜೀವನದಲ್ಲಿ ಪಡೆದುಕೊಳ್ಳಬಹುದು. ಹಾಗಾಗಿ ಎಲ್ಲರಿಗೂ ಕೂಡ ದೇವರು ಸಕಲಷ್ಟೈಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಬಂಧುಗಳೇ. ಮುಂದಿನ ವಿಡಿಯೋದಲ್ಲಿ ಕೂಡ ಇದೇ ರೀತಿಯ ಉತ್ತಮ ವಿಚಾರದೊಂದಿಗೆ ಸಿಗೋಣ. ಧನ್ಯವಾದ.